ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯಿತು ವಿಡಿಯೋ ಹಾಕ್ತೇನೆ. ಅದಕ್ಕೆ ಇವತ್ತು ವಿಡಿಯೋ ಹಾಕೋಣ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ಒಂದು 10 ಡೇಸ್ ಬ್ಯಾಕೆ ಈ ವಿಡಿಯೋ ಮಾಡಿಟ್ಟಿದ್ದೆ. ಬಟ್ ಇದಕ್ಕೆ ವಾಯ್ಸ್ ಓವರ್ ಏನು ಕೊಟ್ಟಿರಲಿಲ್ಲ. ಹಾಗಾಗಿ ಇವತ್ತು ಹಾಕೋಣ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಟ್ಟು ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಟೊಮೊಟೊ ಎಲ್ಲ ಕುಯ್ಲಿಕ್ಕೆ ಬಂದಿತ್ತು, ಅಂದರೆ ಎಲ್ಲ ಟೊಮೊಟೊ ಹಣ್ಣಾಗ್ತಾಯಿತ್ತು ಒಂದೊಂದು ಮಧ್ಯದಲ್ಲಿ. ಹಾಗಾಗಿ ಕುಯ್ಯೋಣ ಅಂತೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ ಕುಯ್ಯೋಕ್ಕೆ. ಸಂಜೆ ಆಗಿತ್ತು, ಯಾಕೆಂದರೆ ಬಿಸಿಲು ಟೈಮಲ್ಲಿ ಕುಯ್ಯೋಕ್ಕಾಗಲ್ಲ. ಹಾಗಾಗಿ ಸಂಜೆ ಟೈಮಲ್ಲೇ ಕುಯ್ಯೋಣ ಅಂತ ಸ್ಟಾರ್ಟ್ ಮಾಡಿದೆ. ಅಮ್ಮ ಇರಲಿಲ್ಲ, ಯಾವುದೋ ಊರಿಗೆ ಹೋಗಿದ್ದರು. ಓಕೆ, ನಾನೇ ಕುಯ್ಯೋಣ ಅಂತೇಳ್ಬಿಟ್ಟು ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಅಂದರೆ ಯಾವ್ದ್ಯಾವುದು ಹಣ್ಣಾಗಿದೆ ನೋಡಿಬಿಟ್ಟು ಒಂದೊಂದೇ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆ ಅಂತಂದರೆ ಮಧ್ಯದಲ್ಲಿ ನಾವು ಟೊಮೊಟೊ ಹಾಕಿರೋ ಮಧ್ಯದಲ್ಲಿ ಲೈನಲ್ಲಿ ನಾವು ಹೋಗೋತ್ತಿಗೆ ಫ್ರೆಂಡ್ಸ್, ಏನು ಗೊತ್ತಾ ಫ್ರೆಂಡ್ಸ್, ಸ್ವಲ್ಪ ನಿಧಾನವಾಗಿ ಹೋಗಬೇಕು. ಯಾಕೆಂದರೆ ಕಾಯಿ ಎಲ್ಲ ತುಂಬ ಬಿದ್ದೋಗುತ್ತೆ ಕೆಳಗಡೆ. ಅದಕ್ಕೆ ಹಣ್ಣು ಕುಯ್ಯೋತ್ತಿಗೂ ಅಷ್ಟೇ, ನಾವು ಈ ಕಾಯಿ ಮಧ್ಯದಲ್ಲಿ ಇವಾಗ ಟೊಮೊಟೊದು ಕಾಯಿ ಇದೆಯಲ್ಲ, ಅದ್ರ ಮಧ್ಯದಲ್ಲಿ ನಾವು ಹಣ್ಣನ್ನು ಕುಯ್ಬೇಕು. ಅಂದರೆ ಟೊಮೊಟೊ ಹಣ್ಣನ್ನು ನಿಧಾನವಾಗಿ ತುಂಬ ಸ್ಮೂತಾಗಿ ನಾವು ಕುಯ್ಬೇಕು. ಯಾಕೆ ಅಂತಂದರೆ ನಾವು ಸ್ಮೂತಾಗಿ ಕುಯ್ಲಿಲ್ಲ ಅಂದರೆ ಹಣ್ಣಿನ ಜೊತೆ ಕಾಯಿನೂ ಕೆಳಗಡೆ ಬಿದ್ದುಬಿಡುತ್ತೆ. ಹಾಗಾಗಿ ನಾನು ಒಂದೊಂದೇ ನೋಡಿಬಿಟ್ಟು ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಯಾಕೆ ಅಂತಂದರೆ ಈಗ ಮಳೆ ಬರೋಕ್ಕೆ ಬೇರೆ ಸ್ಟಾರ್ಟ್ ಆಗಿದೆ. ಮಳೆ ಬಂದರೆ ಎಲ್ಲ ಹಣ್ಣಾಗಿರೋದೆಲ್ಲ ಬಿದ್ದೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದೊಂದೇ ಹುಡುಕಿ ಕುಯ್ತಾ ಇದ್ದೆ. ಯಾಕೆಂದರೆ ಇವಾಗ ಟೊಮೊಟೊಕ್ಕೆ ತುಂಬ ರೇಟ್ ಇದೆ ಫ್ರೆಂಡ್ಸ್. ಅಂದರೆ ಟೊಮೊಟೊ ಅಂತಲ್ಲ, ಎಲ್ಲ ವೆಜಿಟೇಬಲಿಗೂ ತುಂಬ ಕಾಸ್ಟ್ಲಿ ಇದೆ. ಹಾಗಾಗೇ ನಾವು ಈ ವೆಜಿಟೇಬಲ್ ಬೆಳೆಯೋಂಥ ಕಾನ್ಸೆಪ್ಟನ್ನು ನಾವು ಸ್ಟಾರ್ಟ್ ಮಾಡಿದ್ದು. ಯಾಕೆ ಅಂತಂದರೆ ಅಟ್ಲೀಸ್ಟ್ ನಮಗೆ ಬೇಕಾಗಿದ್ದ ವೆಜಿಟೇಬಲ್ ಆದ್ರೂ ನಮಗೆ ಬೆಳೆದಾಗ ನಮಗೊಂದು ಹ್ಯಾಪಿನೆಸ್ ಸಿಗುತ್ತೆ ಅನ್ನೋದಕ್ಕೋಸ್ಕರವಾಗಿ ನಾವು ವೆಜಿಟೇಬಲ್ನ ನಾವು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ದು. ಕುಯ್ತಾ ಇದ್ದೀನಿ, ಒಂದೊಂದೇ ಹಣ್ಣಾಗಿದೆ. ಹಾಗಾಗಿ ನಾನು ಮಧ್ಯದಲ್ಲಿ ನೋಡಿಬಿಟ್ಟು ಒಂದೊಂದೇ ಕುಯ್ತಾ ಇದ್ದೀನಿ. ಯಾಕೆಂತಂದರೆ ನಾವು ತುಂಬ ಅವಸರನೂ ಮಾಡೋಂಗಿಲ್ಲ, ಯಾಕೆಂದರೆ ತುಂಬ ಫಾಸ್ಟಾಗಿ ಕುಯ್ಯೋಕ್ಕಾಗಲ್ಲ. ಯಾಕೆಂತಂದರೆ ಅದು ತುಂಬ ಹಣ್ಣಾಗಿದೆ, ಎಲ್ಲೋ ಒಂದೊಂದು ಹಣ್ಣಾಗಿರೋದ್ರಿಂದ ನಾವು ನೋಡಿ ಮಧ್ಯದಲ್ಲಿ ನೀಟಾಗಿ ಕುಯ್ಯಬೇಕು. ಹಾಗಾಗಿ ನಾನು ಒಂದೊಂದೇ ನೋಡಿಬಿಟ್ಟು ಕುಯ್ತಾ ಇದ್ದೆ. ಸ್ವಲ್ಪ ಅಂದರೆ ಫುಲ್ಲು ಕಾಯಿನ ಕುಯ್ಯಬಾರ್ದು, ಸ್ವಲ್ಪ ಹಣ್ಣಾಗಿರೋದನ್ನ ಮಾತ್ರ ಕುಯ್ಯಬೇಕು. ಹಾಗಾಗಿ ಸ್ವಲ್ಪ ಹಣ್ಣಾಗಿರೋದನ್ನು ಮಾತ್ರ ನಾನು ಕುಯ್ತಾ ಇದ್ದೆ. ತುಂಬ ಚೆನ್ನಾಗಿದೆ. ಯಾಕೆ ಅಂತಂದರೆ ಟೊಮೊಟೊ ಏನು ಗೊತ್ತಾ ಫ್ರೆಂಡ್ಸ್, ತುಂಬ ಸೈಜ್ ಬಂದಿಲ್ಲ, ಮೀಡಿಯಮ್ ಸೈಜ್ ಬಂದಿದೆ. ಬಟ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿರೋದ್ರಿಂದ ನಿಮಗೆ ಸೈಜ್ ಬಂದಿಲ್ಲ. ಯಾಕೆ ಅಂತಂದರೆ ನಾವು ಇದೇ ಫಸ್ಟ್ ನಾವು ಟೊಮೊಟೊ ಬೆಳೆನ ಹಾಕಿರೋದು. ನಮಗೂ ಗೊತ್ತಿಲ್ಲ ಈ ಟೊಮೊಟೊನ ಹೇಗೆ ಬೆಳಿಬೇಕು ಅನ್ನೋದು. ಫಸ್ಟ್ ಒಂದು ಸರಿ ನಾವು ಹಾಕಿ ಮತ್ತೆ ಏನೋ ಅದು ಹುಳ ಬಂದುಬಿಟ್ಟು ಸ್ವಲ್ಪ ಗಿಡಗಳೆಲ್ಲ ಸತ್ತೋಯ್ತದು. ಮತ್ತೆ ನಾವು ನರ್ಸರಿಯಿಂದ ಗಿಡ ತಂದು ಮತ್ತೆ ಹಾಕೋದು. ಯಾಕೆ ಅಂತಂದರೆ ನಾವು ಈ ಥರ ವೆಜಿಟೇಬಲ್ ಬೆಳೀತಾ ಇರೋದು ಇದೇ ಫಸ್ಟ್ ಟೈಮು. ಹಾಗಾಗಿ ನಮಗೂ ಸ್ವಲ್ಪ ಅನುಭವ ಇಲ್ಲ. ಹಾಗಾಗಿ ನಾವು ನಮಗೆ ಗೊತ್ತಿಲ್ಲದಿದ್ದನ್ನು ಇನ್ನೊಬ್ರ ಹತ್ರ ಕೇಳಿ ನಾವು ವೆಜಿಟೇಬಲ್ನ ಬೆಳೆಯೋದನ್ನು ಸ್ಟಾರ್ಟ್ ಮಾಡಿದ್ವಿ. ಅಮ್ಮನಿಗೆ ಗೊತ್ತಿದೆ, ಅಮ್ಮನಿಗೆ ಮಾತ್ರ ಗೊತ್ತಿರೋದು ನಮ್ಮಲ್ಲಿ. ನನಗೆ ಮತ್ತು ನಮ್ಮ ಹಸ್ಬೆಂಡಿಗೆ ಗೊತ್ತಿಲ್ಲ. ನಾವು ಅವ್ರ ಹತ್ರ ಕೇಳಿಕೊಂಡು ಹೇಗೆ ಮಾಡೋದು ಅನ್ನೋದನ್ನ ನಾವು ಅವ್ರ ಹತ್ರ ಕೇಳಿ ಮಾಡ್ತಾ ಇರ್ತೀವಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಟೊಮೊಟೊ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಏನು ಗೊತ್ತಾ, ಇದು ನಾವು ಸ್ಟಾರ್ಟ್ ಮಾಡಿರೋದಷ್ಟೇ. ಮುಂದೆ ದಿನಗಳಲ್ಲಿ ಸ್ವಲ್ಪ ತರಕಾರಿಗಳನ್ನೂ ಕೂಡ ಬೆಳೆಯೋದನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಯಾಕೆ ಅಂತಂದರೆ ನಮಗೆ ಬೇಕಾಗಿರೋಂಥ ಪ್ರತಿಯೊಂದು ತರಕಾರಿನ ಒಂದೊಂದೇ ಲೈನ್ ಆದ್ರೂ ನಾವು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾಕೆ ಅಂತಂದರೆ ಫಸ್ಟು ನಮಗೆ ಬೇಕಾದಂಥ ವೆಜಿಟೇಬಲ್ಸನ್ನು, ನಮಗೆ ಬೇಕಾದಂಥದ್ದನ್ನು ನಾವು ಬೆಳ್ಕೊಳೋದ್ರಲ್ಲಿ ನಮಗೆ ಒಂದು ಖುಷಿ ಸಿಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮಗೆ ಬೇಕಾದಂಥ ವೆಜಿಟೇಬಲ್ಸ್ನೂ ಕೂಡ ನಾವು ಬೆಳಿತೀವಿ. ನಿಮಗೆ ವೆಜಿಟೇಬಲ್ ಬೆಳೆಯೋಕ್ಕೆ ಫ್ರೆಂಡ್ಸ್ ತುಂಬ ಜಾಗ ಇರಬೇಕು ಅಂತ ಏನಿಲ್ಲ. ನಿಮಗೆ ನೀವು ನೋಡ್ತಾ ಇರ್ಬೋದು, ನಮ್ಮ ಮನೆಯಿಂದ ಒಂದು ಸ್ವಲ್ಪ ಏನಂದರೆ ಒಂದು 8ರಿಂದ 9 ಗುಂಟೆ ಇರ್ಬೋದು. ಅಂದರೆ ಹಳ್ಳಿಗಳಲ್ಲಿ ಹೇಳ್ತಾರಲ್ಲ 8 ಗುಂಟೆಯಿಂದ 9 ಗುಂಟೆ ಅಷ್ಟಿರ್ಬೋದು ಜಾಗ, ಅಷ್ಟೇ ಅದು. ನಾವು ಅದರಲ್ಲೇ ವಾಟ್ರು ಅಂದರೆ ನಮ್ಮ ತೋಟದಲ್ಲಿ ಬೋರ್ವೆಲ್ ಇದೆ, ತೋಟದಿಂದ ಇಲ್ಲಿಗೆ ನಾವು ಕಲೆಕ್ಷನ್ ತಗೊಂಡು ನಾವು ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ನೀರು ಬೇಕು ಫ್ರೆಂಡ್ಸ್, ನೀರು ಇಲ್ಲದೇ ನಾವು ಯಾವುದೇ ವೆಜಿಟೇಬಲ್ನ ಬೆಳೆಯೋಕ್ಕಾಗಲ್ಲ. ಹಾಗಾಗಿ ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಿಮಗೂ ಏನಾದರೆ ವೆಜಿಟೇಬಲ್ ಬೆಳಿಬೇಕು ಅನ್ನೋ ಆಸಕ್ತಿ ಇದ್ದರೆ ಫ್ರೆಂಡ್ಸ್, ಸ್ವಲ್ಪನೇ ಜಾಗ ಇರಲಿ, ಇಲ್ಲ ನಿಮ್ಮ ಮಾಡಿ ಮೇಲೆ ಇಲ್ಲ ನಿಮ್ಮ ಮನೆ ಸುತ್ತಮುತ್ತ ಸ್ವಲ್ಪ ಜಾಗ ಇದ್ರೂ ನಿಜವಾಗ್ಲೂ ನೀವು ಟ್ರೈ ಮಾಡ್ಬೋದು. ಯಾಕೆ ಅಂತಂದರೆ ನ್ಯಾಚುರಲ್ಲಾಗಿ ನೀವು ವೆಜಿಟೇಬಲ್ನ ಬೆಳಿಬೋದು. ನಿಮ್ಮ ಮನೆ ಮಾಡಿ ಮೇಲ್ಗಡೆ ಜಾಗ ಇರ್ಬೋದು, ನಿಮ್ಮ ಮನೆ ಅಕ್ಕಪಕ್ಕ ಸ್ವಲ್ಪ ಜಾಗ ಇದ್ರೂ ಪರವಾಗಿಲ್ಲ, ನಿಮಗೆ ಬೇಕಾಗಿದ್ದು ಸ್ವಲ್ಪನಾದರೂ ನೀವು ಬೆಳ್ಕೊಬೋದು.
ನಾನು ಇವಾಗ ಸ್ಟಾರ್ಟ್ ಮಾಡಿ ಸ್ವಲ್ಪ ಹೊತ್ತಾಯಿತು. ಸುಮಾರು ನಾನು ಒಂದು 2-3 ಬುಟ್ಟಿ ಕುಯ್ದಿದ್ದೀನಿ. ಬಟ್ ನಾನು ಏಕೆಂತಂದರೆ ಬುಟ್ಟಿನ ತುಂಬ ಆದಮೇಲೆ ನಾನು ಮತ್ತೆ ಅದನ್ನು ಸುರಿಯೋಕ್ಕೆ ಹೋದಾಗ ನಾನು ಕ್ಯಾಮ್ರಾನ ಆಫ್ ಮಾಡಿಬಿಟ್ಟು ಹೋಗಿ ಸುರಿದು ಬರ್ತಾಯಿದ್ದೆ. ಏಕೆಂದರೆ ಅದು ತುಂಬ ಫುಲ್ಲಾದರೆ ನನಗೆ ಹೊತ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ. ಹಂಗೆ ಆದರೆ ಒಂದು 3/4 ಒಸಿ ಆದ ತಕ್ಷಣವೇ ನಾನು ತಗೊಂಡೋಗಿ ಸುರಿದು ಬರ್ತಾಯಿದ್ದೆ. ನಾನು ಲಾಸ್ಟಿಗೆ ತೋರಿಸ್ತೀನಿ ನಾನು ನಿಮಗೆ ನಾನು ಎಷ್ಟು ಟೊಮೊಟೊನ ಕುಯ್ದಿದ್ದೀನಿ ಅಂತೇಳಿ. ಆಲ್ಮೋಸ್ಟು ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನಾನು ಒಂದು 30 ಕಿಲೋನ ನಾನು ಕುಯ್ದಿದ್ದೆ ಟೊಮೊಟೊನ. 30 ಕಿಲೋ ಅಂದರೆ ಒಂದು 30 kgನ ನಾನು ಟೊಮೊಟೊ ಕುಯ್ದಿದ್ದೆ. ನಾನು ತೋರಿಸ್ತೀನಿ ಲಾಸ್ಟಿಗೆ. ಯಾಕೆಂತಂದರೆ ನಾನು ಒಂದೊಂದೇ ಬುಟ್ಟಿನ ಕುಯ್ದುಬಿಟ್ಟು ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಹೋಗಿ ಸುರಿದು ಬರ್ತಾಯಿದ್ದೆ. ಹಾಗಾಗಿ ನಿಮಗೆ ತೋರ್ಸೋಕ್ಕಾಗಲಿಲ್ಲ ನಾನು ಎಷ್ಟು ಕುಯ್ದಿದ್ದೀನಿ ಅಂತ. ಲಾಸ್ಟಿಗೆ ತೋರಿಸ್ತೀನಿ ನಾನು ಎಷ್ಟು ಕುಯ್ದಿದ್ದೀನಿ. 30 kg ಕುಯ್ದಿದ್ದೀನಿ, ಅಂದರೆ 30 kg ಮ್ಯಾಕ್ಸಿಮಮ್ ಕುಯ್ದಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಮುಳುಗಾಯಿ ಇತ್ತು, ಸ್ವಲ್ಪ ಬೆಂಡೆಕಾಯಿ ಇತ್ತು, ಅದನ್ನು ಕೂಡ ಕುಯ್ದೆ. ಅದ್ರ ಜೊತೆಗೆ ಇವಾಗ ಸ್ವಲ್ಪ ಹಾಗಲಕಾಯಿ, ಒಂದು 4-5 ಬಳ್ಳಿ ಹಾಗಲಕಾಯಿ ಇದೆ, ಅದು ಕೂಡ ಬರ್ತಾಯಿದೆ. ಈಗ ಟೊಮೊಟೊ ಆದಮೇಲೆ ನೆಕ್ಸ್ಟು ಬೇರೆ ಏನಾದರೂ ವೆಜಿಟೇಬಲ್ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ನೋಡಿ ಹಿಂಗೆ ಎತ್ಕೊಂಡೋಗಿ ಆಗ್ತಾಯಿದ್ದೆ. ಯಾಕೆ ಅಂತಂದರೆ ಇದೆಲ್ಲ ಒಂದು ಹ್ಯಾಪಿನೆಸ್ಸು ಫ್ರೆಂಡ್ಸ್. ಅಂದರೆ ನಾವು ಬೆಳೆದಿರೋ ತರಕಾರಿನ ನಾವು ಕುಯ್ಯೋದ್ರಲ್ಲಿ ಒಂದು ಹ್ಯಾಪಿನೆಸ್ ಸಿಗುತ್ತೆ ನನಗೆ. ಆಲ್ಮೋಸ್ಟ್ ಕುಯ್ದಾಯಿತು, ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ನೋಡಿ ಇಷ್ಟು ಕುಯ್ದಿದ್ದೀನಿ, ಒಂದು 30 ಕಿಲೋನ ನಾನು ಕುಯ್ದಿದ್ದೀನಿ. ಈ ಕಡೆನೂ ಒಂದು ಬುಟ್ಟಿ ಇದೆ. ಆಲ್ಮೋಸ್ಟು ನಾನು 30 ಕಿಲೋ ನೋಡಿ ನೀವು ನೋಡ್ತಾ ಇರ್ಬೋದು, ಇದರಲ್ಲೂ ಇದೆ. ನಾನು ಒಂದು 30 ಕಿಲೋನ ಕುಯ್ದಿದ್ದೀನಿ. ಸ್ವಲ್ಪ ಬೆಂಡೆಕಾಯಿನೂ ಸಿಕ್ತು, ಬೆಂಡೆಕಾಯಿ ಮುಳುಗಾಯಿನೂ ಸಿಕ್ತು, ಅದನ್ನು ನಾನು ಕಟ್ ಮಾಡಿದೆ. ಇವತ್ತಿಂದು ವಿಡಿಯೋ ಇಷ್ಟು ಫ್ರೆಂಡ್ಸ್. ತುಂಬ ದಿನ ಆಯಿತು ವಿಡಿಯೋ ಹಾಕ್ತೇನೆ, ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಸಪೋರ್ಟ್ ಮಾಡಿ, ವಿಡಿಯೋ ನೋಡ್ತಾಯಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.